ಒಂದ್ ನಿಮಿಷ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಒಂದ್ ನಿಮಿಷ ನಾನು ಸಮಯ ಮುಗ್ದಿಲ್ಲ, ಇನ್ನು ಒಂದು ಪ್ರಶ್ನೆ ಮುಗ್ದಿಲ್ಲ. ಡಿಸಿಎಂ ಮಾತನಾಡಿದ್ದಾರೆ. ನಿಮ್ ಡಿಸಿಎಂ ಏನ್ ಹೇಳಿದ್ದಾರೆ ಒಮ್ಮೆ ನೋಡ್ತಾ ಹೋಗೋಣ ಬನ್ನಿ. ಕುಮಾರಸ್ವಾಮಿ ಬಿಜೆಪಿ ಅವರೆಲ್ಲ ಅವ್ರದ್ದು ವೃತ್ತಿ, ಅದು ಹೆಣದ ಮೇಲೆ ರಾಜಕೀಯ ಮೊದಲಿಂದನೂ ಅವರು ನಡ್ಸ್ಕೊಂಡು ಬಂದಿದ್ದಾರೆ. ಬೇಕಾದ್ರೆ ನಾನು ದೊಡ್ಡ ಪಟ್ಟಿ ಕೊಡ್ತೀನಿ. ಅವ್ರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯ್ತು ಅಂತ ನಾನು ರಾಜಕಾರಣ ಅವ್ರ ತರ ರಾಜಕಾರಣ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನನಗೆ ಐ ಆಮ್ ವರಿಡ್ ಅಬೌಟ್ ಪಾಪ ಮಕ್ಕಳು, ಚಿಕ್ಕ ಮಕ್ಕಳು ಬಹಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಆಗಿ 10 ಮಿನಿಟ್ಸ್ ಅಲ್ಲೇ ಕ್ಲೋಸ್ ಮಾಡ್ಸಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಅವ್ರ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು, ಇತ್ತಿರಿ 1-2 ಹೆಚ್ಚು ಕಮ್ಮಿ ಆಗಿದೆ, ಸ್ವಲ್ಪ ಇಮಿಡಿಯೇಟ್ ಆಗಿ ರಶ್ ಮಾಡಿ 10 ನಿಮಿಷದಲ್ಲಿ ಮುಗಿಸಕ್ಕೆ ನೀವು ಏರ್ಪಾಟ್ ಮಾಡಿ ಅಂತ ಅಂದ್ಬಿಟ್ಟು. ಅಶ್ವಿನ್ ಸರ್, ಪುನಃ ನಾನು ಕಾಂಗ್ರೆಸ್ನ ವಕ್ತಾರರಿಗೆ ಹೇಳ್ತಿದ್ದೀನಿ ಈ ಬಾರಿ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಮಿಸ್ಟೇಕ್ ಮಾಡಿದೆ ಅಂತ ನಾವೇನು ಹೇಳ್ತಿಲ್ಲ. ನಿಮ್ ಕಾಂಗ್ರೆಸ್ ಕಾರ್ಯಕರ್ತರು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಹೇಳ್ತಿಲ್ಲ. ಕೆಪಿಸಿಸಿ ಡೋಂಟ್ ಮೈಂಡ್ ಪ್ಲೀಸ್ ಪರ್ಮಿಟ್ ಮೀ. ಶಿವಕುಮಾರ್ ಹೇಳ್ತಾ ಇರೋವಂಥದ್ದು ಒಂದು ಮಾತು ತಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಕಮಿಷನರ್ ಹೋಗಿ ಹೇಳ್ತಾರಂತೆ 10 ನಿಮಿಷದಲ್ಲಿ ಮುಗಿಸಿ 1-2 ಆಗಿದೆ ಅಂತ. ವಾಟ್ ಈಸ್ ದಿಸ್? 1-2 ಆಗಿದೆ ಸಾವು, ನೀವು 10 ನಿಮಿಷ ಮಾಡಿ ಮುಗಿಸಿ ಅನ್ನುವಂಥದ್ದು ದಯಮಾಡಿ ಇದು ರಾಜ್ಯ ಜನಕ್ಕೆ ತಿಳಿಬೇಕಾಗಿರುವಂಥ ವಿಷಯ. ಇದನ್ನ ತಾವು ಕಾಮೆಂಟ್ ಮಾಡಬೇಕಾಗತ್ತೆ, ತಾವು ಇದನ್ನ ತಗೊಂಡೋಗ್ಬೇಕಾಗತ್ತೆ. ಅಂಡ್ ದೇ ಆರ್ ವೆಲ್ ನೋನ್ ದಟ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಔಟ್ಸೈಡ್. ಆದ್ರೂ ಕೂಡ ಅದೇನಾದ್ರು ಹೇಳ್ತಾರೆ 10 ನಿಮಿಷ ನಡೆಸಬೇಡಿ ಅಂತ ಹೇಳ್ತಾರಂತೆ. ಲೋಹಿತ್ ಸರ್, ಇದು ನಿನ್ನೆ ಕೊಟ್ಟಿರುವಂತಹ ಬೈಟ್. ಯಾವಾಗ 2000 ಇದು ಇವತ್ತು ಮಧ್ಯಾಹ್ನ ಕೊಟ್ಟಿರುವಂತಹ ಬೈಟ್. ಬಟ್ ನಿನ್ನೆ ಮಧ್ಯಾಹ್ನ ಏನಾಯ್ತಲ್ಲ, 2000 ಆಯ್ತಲ್ಲ, ಅದನ್ನ ಅರ್ಜೆಂಟ್ ಆಗಿ ಮುಗಿಸಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದೀನಿ ಅನ್ನುವಂಥದ್ದು ಅವ್ರ ಮಾತು. ಕ್ಲಾರಿಫೈ ಕೊಡ್ತಾ ಇದ್ದೀನಿ ನಾನು. ಅವ್ರು ಏನು ಮಾತಾಡಿದ್ರು, ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಡ್ತೀನಿ. ನೋಡಿ ಒಂದು ನಿಮಿಷ ಬ್ರದರ್ ಮಾತಾಡಿದ್ದೀರಾ ಪ್ಲೀಸ್. ನೋಡಿ, ನಾನು ಅವಾಗಲೇ ಹೇಳಿದೆ, DK ಶಿವಕುಮಾರ್ ಸಾಹೇಬ್ರು ಕೂಡ ಹೇಳಿದ್ದಾರೆ, ನಾವು ರಾಜಕೀಯವನ್ನ ಮಾಡೋದಕ್ಕೆ ಇವತ್ತು ಚರ್ಚೆ ಕೂತಿಲ್ಲ. ರಾಜಕೀಯ ಮಾಡೋಕೆ ಇನ್ನೊಂದು ಪ್ಲಾಟ್ಫಾರ್ಮ್ ಇದೆ, ಇನ್ನೊಂದು ದಿನ ಕುತ್ಕೊಂಡು ಮಾತಾಡೋಣ. ನಾನು ಮಾತಾಡಿದ್ರೆ ಪಹಲ್ಗಾಮ್ಗೆ ಅದೆಲ್ಲ ಇನ್ನೂ ಬೇರೆ ಬೇರೆ ವಿಚಾರ ಇದ್ದಾವೆ. ನಾನು ಏನಾದರೂ ಇಲ್ಲಿವರೆಗೂ ಏನಾದರೂ ನನ್ನ ಕುಂಭಮೇಳದ ಬಗ್ಗೆ ಇಲ್ಲಿವರೆಗೂ ಮಾತಾಡಿದ್ದೀನ? ಒಂದ್ ನಿಮಿಷ ಇವತ್ತಲ್ಲ, ಒಂದ್ ನಿಮಿಷ. ನಾನು ರಾಜಕೀಯವನ್ನ ಮಾತಾಡಕ್ ಕೂಳ್ತಿಲ್ಲ. ಕುಂಭಮೇಳದಲ್ಲಿ ಹಲವಾರು ಜನ ಸಾಯ್ತಾ ಇದ್ರು. ಮಾಡಿಲ್ಲ ನೀವು, ಪ್ರಶ್ನೆ ಮಾಡಿಲ್ಲ ಅವತ್ತು. ಕುಂಭಮೇಳದಲ್ಲಿ ಕುಂಭಮೇಳದಲ್ಲಿ 100 ಜನ ಸತ್ರು ಕೂಡ ಹೋಲಿ ಒಂದ್ ನಿಮಿಷ ರಾಜಕೀಯ ಅಲ್ಲ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ನೀವು ಅವತ್ತು ಯಾಕೆ ಹೋಲಿ ಡಿಪ್ಪನ್ ಯಾಕೆ ಸ್ಟಾಪ್ ಮಾಡ್ಲಿಲ್ಲ ಅಂತ ಕೇಳಿಲ್ಲ ನೀವು. ಎಲ್ಲಿ ಮಾಡ್ಲಿಲ್ಲ? ಪ್ಲೇ ಮಾಡಿ ಹೋಲಿ ಡಿಪ್ಪನ್ನ ಇದ್ರ ಸ್ನಾನವನ್ನ, ಹೋಲಿ ಸ್ನಾನವನ್ನ ಯಾಕೆ ಸ್ಟಾಪ್ ಮಾಡಿಲ್ಲ ಅಂತ ಪ್ರಶ್ನೆ ಕೇಳಿಲ್ಲ. ನಮ್ಮನ್ನ ಕೇಳ್ತಿದ್ದಾರೆ ಅಂತ ಅವತ್ತು ಕೇಳ್ಬೇಕಾಗಿತ್ತು, ನೀವು ಕೇಳಿಲ್ಲ. ನೀವು ಯು ಹ್ಯಾವ್ ನೆವರ್ ಕ್ವೆಶ್ಚನ್ ಪ್ರಧಾನಮಂತ್ರಿಗಳನ್ನ. ಎಸ್, ಥ್ಯಾಂಕ್ ಯು. ಫಸ್ಟ್ ಟೈಮ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಅವ್ರು ತಪ್ಪು ಮಾಡಿದ್ರು ಅಂತ ಹೇಳ್ತಿದ್ದೀರಾ? ಯಾರು ಅವ್ರು ತಪ್ಪು ಮಾಡಿದ್ರು ಅಂತ ಹೌದು, ಪರ್ಮಿಷನ್ ಕೊಟ್ಟು 9,000. ಒಂದ್ ನಿಮಿಷ, 9,500 ಇಲ್ಲಿ ಮಾಡಿಲ್ಲ. ನಾವು ಪರ್ಮಿಷನ್ ಕೊಟ್ಟಿಲ್ಲ. ಒಂದ್ ನಿಮಿಷ ಪ್ರಶ್ನೆ ಕೇಳಿದ್ರೆ ನೋಡಿ. ಒಂದ್ ನಿಮಿಷ. ಯೋಗಿ ಆದಿತ್ಯನಾಥ್ ಅವರು ರಾಜ್ಯ ಸರ್ಕಾರದ ಭಾಗವಾಗಿ, ಕೇಂದ್ರ ಸರ್ಕಾರದ ಭಾಗವಾಗಿ 9,500 ಕೋಟಿ ಕೊಟ್ಟು 1 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತಿದ್ದ ಅಡ್ವರ್ಟೈಸ್ ಮಾಡಿರೋ ಕಾರ್ಯಕ್ರಮ. ನಾವು ಪರ್ಮಿಷನ್ ಕೊಟ್ಟಿಲ್ಲ, ಪರ್ಮಿಷನ್ ತಗೊಂಡ್ ಮಾಡಿದ್ದವರು. ಇಡೀ ಪ್ರಪಂಚಕ್ಕೆ ಪರ್ಮಿಷನ್ ಕೊಟ್ಟು ಮಾಡಿದ್ದು ಯೋಗಿ ಆದಿತ್ಯನಾಥ್. ನಾವು ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಅದಕ್ಕೆ ಆಕ್ಷನ್ ತಗೊಳ್ತಾ ಇದ್ದೀವಿ. ನಾವು ಮಾಡಿದ ಒಂದ್ ನಿಮಿಷ ಯಾರು ಮಾಡಿದ್ದಾರೆ ಪರ್ಮಿಷನ್? ಒಂದ್ ನಿಮಿಷ. ಎಸ್, ಪರ್ಮಿಷನ್ ತಗೊಳ್ದಿರ ಯಾವನ್ ಮಾಡಿದಾರೆ ಅವ್ನು ಒಳಗಡೆ ಎತ್ತಾಕ್ತಿವಿ.
ಫಸ್ಟ್ ಒಳಗಡೆ ಎತ್ತಾಗ್ತಾ ಅವ್ನು ಎಷ್ಟೇ ದೊಡ್ಡವನಿರ್ಲಿ. ಸಿಎಂ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಆಯ್ತು, ಮತ್ತೆ ಯೋಗಿ ಒಂದ್ ನಿಮಿಷ ಕೋಟಿ ಜನ ಬಂದಿದ್ರು. ನೀವು ಪ್ರಧಾನಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಹೊರಗಡೆ ಹಾಕ್ಸ್ಬಿಟ್ಟು ಬನ್ನಿ, ನಾನು ಡಿ ಕೆ ಶಿವಕುಮಾರ್ ಹೊರಗಡೆ ಹೋಗಿ ಕೇಳ್ತೀನಿ. ಒಂದ್ ನಿಮಿಷ, ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಮಾತ್ರ ಮಾನ್ಯ ನರೇಂದ್ರ ಮೋದಿ ಅವರನ್ನ ಜೈಲಿಗೆ ಹಾಕ್ಸ್ಬಿಟ್ಟು ಬನ್ನಿ, ನಾನು ಹೊರಗಡೆ ಹಾಕ್ಸ್ತೀನಿ, ನಾನೇ ಹೊರಗಡೆ ಹಾಕ್ಸ್ತೀನಿ, ನೀವು ಹಾಕ್ಸ್ಬಿಟ್ಟು ಬನ್ನಿ. ಅಶ್ವಿನ್ ರಘು, ಒಂದ್ ನಿಮಿಷ ಅಲ್ಲ, ಏನ್ ಗೊತ್ತಾ, ಮಾತಾಡೋಣ ರಾಜಕೀಯ. ನಾನು ಆರಂಭದಲ್ಲಿ ಹೇಳ್ದೆ ಇದು ನಾನು ಅದೇ ಬಿಜೆಪಿ. ಹೇಳ್ದೆ. ನಾನು ಬ್ರದರ್, ಒಂದ್ ರಾಜಕೀಯ ನಿಮಿಷ ಮಾಡಕ್ ಬಂದಿಲ್ಲ ಅಂತ. ಒಂದ್ ನಿಮಿಷ ಬ್ರದರ್. ಬಿಜೆಪಿ, ಕಾಂಗ್ರೆಸ್, JDS ಈ ಯಾವುದು ರಾಜಕೀಯ ಚರ್ಚೆ ಅಲ್ಲ. ಆ ಕುಟುಂಬಗಳಿದಲ್ಲ, ಕುಟುಂಬಗಳಲ್ಲಿ ಯಾರೋ ಸಂಬಂಧಿಕರು ನಮ್ಮಂಗೆ. ಒಂದ್ ನಿಮಿಷ ನಾನು ಸಂಬಂಧಿಕನೇ, ಯಾಕೆ ಅಂದ್ರೆ ನನಗೂ ಅಷ್ಟೇ ನೋವಾಗಿದೆ, ನಿಮಗೂ ಅಷ್ಟೇ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಯಾಕೆ ನಮ್ಮ ಕುಟುಂಬದಲ್ಲಿ ಆ ರೀತಿ ಸಾವಾದ್ರೆ ನಾವು ಅದನ್ನು ಬರ್ಸೋದ ಶಕ್ತಿ ಇದೆಯಾ?